ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಕುರ್ಚಿ ಕದನ. ನಂದೇ ನಾಯಕತ್ವ, ನಾನೇ ಲೀಡರ್, ನಂದೇ ಫೇಸು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳ್ತಿರೋದು. ಬೇರೆ ರಾಜ್ಯದವ್ರು ನನ್ನ ಕರೀತಾರೆ, ನಿಮ್ಮನ್ನ ಯಾರಾದ್ರೂ ಕರೀತಾರಾ ಅಂತ ಹೇಳಿ ಸಿಎಂ ಬಣಕ್ಕೆ ಡಿ.ಕೆ. ಶಿವಕುಮಾರ್ ಡಿಚ್ಚಿಯನ್ನ ನೀಡಿದ್ದಾರೆ. ಬೇರೆ ರಾಜ್ಯದವರು ಕೂಡ ನನ್ನನ್ನು ಕರೀತಾರೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಕುರ್ಚಿಯ ಕದನ. ಕುರ್ಚಿ ಪಾಲಿಟಿಕ್ಸ್ನಿಂದಾಗಿ ನಂದೇ ನಾಯಕತ್ವ, ನಂದೇ ಲೀಡರ್, ನಂದೇ ಫೇಸ್, ನಾನೇ ಲೀಡರ್ ಅಂತ. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಕುರ್ಚಿ ಕದನ. ಡಿಸಿಎಂ ದೆಹಲಿ ದಂಡಯಾತ್ರೆಯನ್ನ ಮಾಡಿದ್ರು. ಅಲ್ಲಿಂದ ಬಂದು ಒಂದೊಂದೇ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಬಣಕ್ಕೆ ನೇರ ಪಂಚ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಎಂ ಆಗ್ಲೇಬೇಕು ಅಂತ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಡಿ.ಕೆ. ಶಿವಕುಮಾರ್ ಅವರು. ತಮ್ಮ ವರಸೆ ಬದಲಾಯಿಸ್ತಾ ಇದ್ದು ಸಿದ್ದರಾಮಯ್ಯ ಗೇಮ್ ಪ್ಲಾನ್. ತಲೆ ಕೆಳಗಾಗಿಸ್ತಾ ಇದ್ದಾರೆ. Party, he said, better use me more. Already my party has been on that. Tamil Nadu Chief Minister has come out that they are going to reduce 8 seats in the Parliament. So some issues have come that I don't want to, because I am not the national spokesman on that issue. But I am yet to study the entire case. But I know that there will be a resolution of women, that's all. ಓಕೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ನಲ್ಲಿ ಸದ್ಯ ಬಣ ಬಡಿದಾಟ ಅನ್ನೋದು ತಾರಕಕ್ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಹೇಳ್ಬೋದು. ಅದರಲ್ಲೂ ಕುರ್ಚಿ ಕಾಳಗ ಅನ್ನೋದು ಜೋರಾಗ್ತದೆ. ಡಿ.ಕೆ. ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಅಂದ್ರೆ ನನಗಿರುವಂತಹ ನಾಯಕತ್ವವನ್ನ ನೋಡೇ ನನ್ಗೆ ಹೈಕಮಾಂಡ್ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನುವಂಥದ್ದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಏನೋ ಒಂದು ಚೆಕ್ಮೇಟ್ ಇಡೋಕ್ಕೆ ಮುಂದಾದ್ರ ಡಿ.ಸಿ.ಎಂ ಸಿದ್ದು ಬಣಕ್ಕೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಪವಿತ್ರ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ಕಳೆದ 4-5 ತಿಂಗಳಿಂದಲೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದು ಬಣ ಆಕ್ರೋಶನ ವ್ಯಕ್ತಪಡಿಸ್ತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗನ್ನು ಕೂಡ ಎತ್ತಿದ್ರು. ಒಬ್ಬರ ಬಳಿ 2 ಹುದ್ದೆ ಇರೋ ಆಗಿಲ್ಲ ಅನ್ನುವಂಥ ಮಾತು. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿದೆ ಅನ್ನುವಂಥ ಮಾತುಗಳನ್ನ ಏನು ಒಂದು ಕಾರ್ಯಕ್ರಮದ ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಇಂಟರ್ವ್ಯೂನಲ್ಲಿ ಏನು ಹೇಳಿದ್ರು, ಆ ಒಂದು ಹೇಳಿಕೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯರ ಆಪ್ತ ಬಣದ ಸಚಿವರು ಸಾಕಷ್ಟು ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿ ನಡೆಸುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಇಲ್ಲ, ಅವರೇ ಪೂರ್ಣಾವಧಿ ಸಿಎಂ ಆಗ್ಬೇಕು ಅನ್ನುವಂತ ಮಾತನ್ನು ಕೂಡ ಒಂದು ಸಾಕಷ್ಟು ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಡ್ಲಿಕ್ಕೆ ಆರಂಭಿಸಿದ್ರು. ಇದರಿಂದ ಸಹಜವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ, ಅವರ ಕೆಂಗನಿಗೆ ಕೂಡ ಗುರಿಯಾಗಿತ್ತು. ಮತ್ತೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆ.ಎನ್. ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಸಾಕಷ್ಟು ಒಂದ್ ಕಡೆ ನೇರವಾಗಿ ವಾಗ್ದಾಳಿ ಕೂಡ ನಡೆಸ್ತಾ ಇದ್ರು. ಈ ಬೆನ್ನಲ್ಲೇ ದೆಹಲಿಗೆ ಹೋಗಿ ಬಂದ ಬಳಿಕ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದಿಷ್ಟು ವಿರೋಧಿ ಬಣಕ್ಕೆ ಒಂದು ಟಾಂಗ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಈಗಾಗಲೇ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ಹೋಗುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನನಗೆ ಬೆಂಬಲ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರ ಒಂದಿಷ್ಟು ಆಪ್ತ ಬಣಕ್ಕೆ ಇದು ಸಾಕಷ್ಟು ಒಂದ್ ಕಡೆ ಆಕ್ರೋಶಕ್ಕೆ ಗುರಿಯಾಗಿತ್ತು.
ಅದನ್ನ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪುನರುಚ್ಚರಿಸಿರ್ತಕ್ಕಂಥದ್ದು, ನನ್ನ ನಾಯಕತ್ವದಲ್ಲೇ ಹೋಗುತ್ತೆ, ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟುತ್ತೆ, ನಾನು ಹಲವಾರು ಪಕ್ಷದಲ್ಲಿ ಹುದ್ದೆಗಳನ್ನು ನಿಭಾಯಿಸಿದ್ದೇನೆ, ಪಕ್ಷ ನನಗೆ ಎಲ್ಲವನ್ನು ಕೊಟ್ಟಿದೆ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರಲ್ಲ, ನನ್ನ ನಾಯಕತ್ವದಲ್ಲಿ ಚುನಾವಣೆ ಹೋಗುತ್ತೆ ಅನ್ನುವಂತ ಹೇಳುವ ಮುಖಾಂತರ ಒಂದ್ ಕಡೆ ನನಗೂ ಕೂಡ ಫೇಸ್ ಇದೆ, ನನಗೂ ಕೂಡ ವೈಬ್ರೇಷನ್ ಇದೆ, ಹಾಗಾಗಿ ನನ್ನ ಆಂಧ್ರಕ್ಕೂ ಕರೀತಾರೆ, ತೆಲಂಗಾಣಕ್ಕೂ ಕರೀತಾರೆ, ಎಲ್ಲರ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನನ್ನನ್ನ ಕರೀತಾರೆ, ನನಗೆ ನಾಯಕತ್ವ ಇದೆ, ಹಾಗಾಗಿ ನನ್ನ ನಾಯಕತ್ವದಲ್ಲಿ ಕೂಡ ಚುನಾವಣೆಗೆ ಹೋಗ್ಬೋದು, ಅದರಲ್ಲಿ ಏನ್ ತಪ್ಪು ಅನ್ನುವಂತ ರೀತಿಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಬಹಿರಂಗವಾಗಿ ಕೂಡ ಒಂದು ಅವರ ಪಕ್ಷದಲ್ಲಿರ್ತಕ್ಕಂಥ ವಿರೋಧಿ ಬಣಕ್ಕೆ ಒಂದು ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿರ್ತಕ್ಕಂಥ ನಾಯಕರಿಗೆ ಸಹಜವಾಗಿ ಸಾಕಷ್ಟು ಒಂದ್ ಕಡೆ ಇದು ಆಕ್ರೋಶಕ್ಕೆ ಗುರಿ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರ ಮುಖಾಂತರವೇ ಇದನ್ನ ಪರಿಹಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಣದ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಈ ಒಂದು ಹೇಳಿಕೆ ಕೊಡುವ ಮುಖಾಂತರ ಅಂದ್ರೆ ದೆಹಲಿಗೆ ಹೋಗಿ ಬಂದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಏನಿದೆ, ಅವರ ಒಂದು ನಡೆ ನುಡಿ ಏನಿದೆ, ಸಾಕಷ್ಟು ಒಂದು ಕಡೆ ಹೈಕಮಾಂಡ್ ನಾಯಕರು ಇವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಯಾವುದೇ ರೀತಿ ನಾಯಕತ್ವ ಬದಲಾವಣೆ ಇಲ್ಲ, ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲ, ನೀವೇ ಮುಂದುವರಿತೀರಿ ಅನ್ನುವಂತ ಅಭಯವನ್ನ ಕೊಟ್ರ, ಅಥವಾ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂಗೇನಾದ್ರೂ ಮಾತುಕತೆ ಆಗಿದೆಯಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಪವಿತ್ರ. ಬಸವರಾಜ್, ನೀವೇ ಹೇಳ್ದಂಗೆ ಒಂದ್ ರೀತಿ ನೇರ ಪಂಚ್ ಕೊಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಬಣಕ್ಕೆ. ಬಟ್ ಸಿದ್ದರಾಮಯ್ಯ ಬಣ ಸೈಲೆಂಟ್ ಆಗಿ ಕೂರುತ್ತತ್ತೆ. ಯಾಕಂದ್ರೆ ಹಿಂದೆ ಬಹಳಷ್ಟು ಸಾರಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಏನೇನೋ ಪ್ಲಾನ್ ಮಾಡಿದ್ರು ಕೂಡ, ಕೆಪಿಸಿಸಿ ಹುದ್ದೆ ವಿಚಾರವಾಗಿ ಆಗಿರಬಹುದು, ಸಿಎಂ ವಿಚಾರವಾಗಿ ಆಗಿರ್ಬೋದು, ಸಾಕಷ್ಟು ಗುಪ್ತ ಸಭೆಗಳನ್ನು ಕೂಡ ಮಾಡಿದ್ರು. ಈಗ ಎಲ್ಲಿ ಹೋದ್ರು ನನ್ನನ್ನು ಕರೀತಾರೆ, ನಿಮ್ಮನ್ನು ಯಾರು ಕರೀತಾರೆ ಅಂತ ಈಗ ನೇರವಾಗಿ ಪ್ರಶ್ನೆ ಮಾಡಿರೋದ್ರಿಂದ ಮತ್ತೆ ಏನೆಲ್ಲ ಆಗ್ಬೋದು ಬೆಳವಣಿಗೆಗಳು ಅಂತ. ಪವಿತ್ರ, ಒಂದ್ ಕಡೆ ನೇರವಾಗಿ ತಮ್ಮ ವಿರೋಧಿ ಬಣಕ್ಕೆ ಅಂದ್ರೆ ನಾಯಕತ್ವ ಬದಲಾವಣೆ ಆಗ್ಬೇಕು ಅನ್ನುವಂತ ವಿಚಾರ, ಮತ್ತೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು, ಮತ್ತೆ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗ್ಬೇಕು, ಈ ಚುನಾವಣೆ ಮುಗಿದ ಬಳಿಕ ಕೂಡ ಮುಂದಿನ ಚುನಾವಣೆ ಕೂಡ ಅವರು ರಾಜಕೀಯ ನಿವೃತ್ತಿ ತೆಗೆದುಕೊಂಡ್ರು ಸಹಿತ ಅವರ ನೇತೃತ್ವದಲ್ಲೇ ಹೋಗ್ಬೇಕು, ಸಿಎಂ ಸಿದ್ದರಾಮಯ್ಯ ಇರಲೇಬೇಕು ಅನ್ನುವಂತ ಮಾತುಗಳನ್ನ ಇತ್ತೀಚೆಗೆ ಹಲವು ಸಚಿವರು ಕೂಡ ಹೇಳಿದ್ರು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಒಂದಿಷ್ಟು ತಿರುಗೇಟನ್ನು ಕೊಡುವಂತ ಪ್ರಯತ್ನಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿರ್ತಕ್ಕಂಥ ನಾಯಕರು ಈ ಒಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ, ಡಿ ಕೆ ಶಿವಕುಮಾರ್ ಅವರ ನಡೆಗೆ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದನ್ನ ಹೈಕಮಾಂಡ್ ನಾಯಕರ ಮುಖಾಂತರ ಇದನ್ನ ಸರಿಪಡಿಸಬೇಕು ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವೇ ಬೇಡ, ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಪೂರ್ಣಾವಧಿ ಸಿಎಂ ಆಗ್ಬೇಕು, ಅವ್ರನ್ನ ಬದಲಾವಣೆ ಮಾಡುವಂಥದ್ದು ಬೇಡ, ಒಂದು ವೇಳೆ ಏನಾದ್ರೂ ಬದಲಾವಣೆ ಮಾಡಿದ್ರೆ ಪಕ್ಷಕ್ಕೂ ಕೂಡ ಹಾನಿ ಉಂಟಾಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಣದ ವಾದವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ವಾದ ಸಿದ್ದರಾಮಯ್ಯ ಅವರು 5 ವರ್ಷವಾಗಿ ಪೂರ್ಣವಾಗಬೇಕು, ಮತ್ತೆ ಡಿ ಕೆ ಶಿ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಆಗ್ಬಾರ್ದು. ಒಂದು ವೇಳೆ ಅವರು ಆಗ್ಲಿಕ್ಕೆ ಮುಂದುವರೆದ್ರೆ ಅದನ್ನ ಯಾವ ರೀತಿಯಾಗಿ ಸಿಎಂ ಆಗುವಂತ ಸಂದರ್ಭದಲ್ಲಿ ಮತಗಳ ಮುಖಾಂತರ ಅಂದ್ರೆ ಶಾಸಕರ ಬೆಂಬಲದ ಮುಖಾಂತರ ನೀವು ಸಿಎಂ ಆಯ್ಕೆ ಮಾಡಿದ್ರಿ, ಅದೇ ರೀತಿಯಾಗಿ ಈಗಲೂ ಕೂಡ ಆಯ್ಕೆ ಮಾಡಬೇಕು, ಅವರಿಗೆ ಶಾಸಕರ ಬೆಂಬಲವಿಲ್ಲ ಅನ್ನುವಂತ ವಾದವನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ಲಿಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕರು ಸಿದ್ಧವಾಗಿರ್ತಕ್ಕಂಥ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಮಾಡಬಾರ್ದು ಅನ್ನುವಂಥದ್ದು ಒಂದು ಬಣದ ವಾದವಾಗಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಹೈಕಮಾಂಡ್ ನಾಯಕರ ಮುಖಾಂತರ ಸಿಎಂ ಸಿದ್ದರಾಮಯ್ಯವರ ಮುಖಾಂತರ ಕೂಡ ಅದನ್ನ ತೆಗೆದುಕೊಂಡು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಅವರ ಮುಖಾಂತರ ಇದನ್ನ ತಿಳಿಗೊಳಿಸಬೇಕು, ಸರಿಪಡಿಸಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಪವಿತ್ರ. ಖಂಡಿತ ಬಸವರಾಜ್, ಹಿಂದೆ ಒಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಖಡಕ್ಕಾಗಿ ವಾರನ್ನು ಕೊಟ್ಟಿದ್ರು, ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ್ರು ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ. ಬಟ್ ಆದ್ರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಆಗಿರಬಹುದು ಅಥವಾ ಸಿದ್ದರಾಮಯ್ಯನವರ ಬಣ ಆಗಿರಬಹುದು ಅದನ್ನ ಪರಿಪಾಲನೆ ಮಾಡ್ತಾ ಇಲ್ಲ ಅಂತ, ಎಲ್ಲೋ ಹೈಕಮಾಂಡ್ ಮಾತಿಗೂ ಎಲ್ಲೋ ಬೆಲೆ ಕೊಡ್ತಾ ಇಲ್ಲ. ಅವ್ರು ಪದೇ ಪದೇ ವಾರ್ನ್ ಮಾಡಿದ್ರು, ಇವ್ರು ಹೋಗ್ತಾರೆ ಸುರ್ಜೇವಾಲಾ ಮೀಟ್ ಮಾಡ್ತಾರೆ, ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹೈಕಮಾಂಡ್ ವರ್ಸಸ್ ಈ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ಎಲ್ಲವೂ ಸರಿ ಇಲ್ವಾ, ಗೊಂದಲಮಯ ಗೂಡಾಗಿ ಹೋಗಿದೆ ಅಂತ ಅನ್ಸುತ್ತೆ ಒಂದೊಂದ್ಸಲ. ಪವಿತ್ರ, ಖಂಡಿತವಲ್ಲೂ ಕೂಡ ಏನು ಬಹಿರಂಗವಾಗಿ ಹೇಳಿಕೆಯನ್ನ ಯಾರು ಕೂಡ ಕೊಡಬಾರ್ದು, ಎಲ್ಲವನ್ನು ಕೂಡ ಪಕ್ಷ ಇರುತ್ತೆ, ಏನು ರಾಹುಲ್ ಗಾಂಧಿ ಅವರು ಇದ್ದಾರೆ, ನಾನಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇತ್ತೀಚೆಗೆ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಅನ್ನ ರಾಜ್ಯ ನಾಯಕರೇ ನೀಡಿದ್ರು. ಅದಾದ ಬಳಿಕ ಕೆಲವೊಂದಿಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿರ್ತಕ್ಕಂಥ ನಾಯಕರು ಮತ್ತೆ ಅವರ ಒಂದು ವರ್ತನೆ ಒಂದು ರೂಢಿ ಮಾಡಿಕೊಂಡು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ಲಿಕ್ಕೆ ಆರಂಭಿಸಿದ್ರು. ಇದು ಸಹಜವಾಗಿಯೇ ಒಂದ್ ಕಡೆ ನೀವು ಹೇಳಿದಂತೆ ಹೈಕಮಾಂಡ್ ನಾಯಕರೆಲ್ಲೋ ವೀಕ್ ಇದೆಯಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅನ್ನುವಂತ ಚರ್ಚೆ ಕೂಡ ಶುರು ಆದ್ವು. ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷರೇ ವಾರ್ನಿಂಗ್ ಕೊಟ್ಟ ಬಳಿಕೂ ಕೂಡ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಗಿರ್ಬೋದು, ಪಕ್ಷದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಎಲ್ಲವನ್ನು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವ ಮುಖಾಂತರ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ಇದೆ ಅಥವಾ ಹೈಕಮಾಂಡ್ ನಾಯಕರು ಹಿಡಿತಾ ಇಲ್ವಾ ಅನ್ನುವಂತ ಮಾತುಗಳು ಕೂಡ ಶುರುವಾದವು. ಇವೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಏನು ಕೆಪಿಸಿ ಅಧ್ಯಕ್ಷರಾಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮೌನವನ್ನ ವಹಿಸಿ
ನೇರವಾಗಿ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಈ ಒಂದು ವಿಚಾರವನ್ನ ತಿಳಿಸಿ, ನೀವು ಎಚ್ಚರಿಕೆ ಕೊಟ್ಟರು ಸಹಿತ ಮತ್ತೆ ಅವರು ಪುನರುಚ್ಚರಿಸಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹಾನಿ ಉಂಟಾಗುತ್ತೆ, ಮತ್ತೆ ಮುಂಬರ್ತಕ್ಕಂಥ ಚುನಾವಣೆಗೂ ಕೂಡ ಎಲ್ಲೊಂದು ಕಡೆ ಎಫೆಕ್ಟ್ ಆಗುತ್ತೆ, ಮತ್ತೆ ಕಾರ್ಯಕರ್ತರಿಗೂ ಕೂಡ ಗೊಂದಲ ಸೃಷ್ಟಿ ಆಗುತ್ತೆ. ಇದನ್ನ ನೀವು ತಿಳಿಪಡಿಸಬೇಕು ಅನ್ನುವಂತ ಒಂದು ವಾದವನ್ನು ಕೂಡ ಅವ್ರು ಮುಂದಿಟ್ಟರು ಅನ್ನುವಂಥದ್ದು. ಆ ಒಂದು ಬಳಿಕ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ರಾಜಣ್ಣ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ, ಅವರಿಗೆ ಒಂದಿಷ್ಟು ತಿಳಿ ಹೇಳುವಂತ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ಕೆ ಎನ್ ರಾಜಣ್ಣ ಅವರು ಕೂಡ ಮತ್ತೆ ಮಾಧ್ಯಮಗಳು ಒಂದು ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಕೂಡ ಅದನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೆ ಎನ್ ರಾಜಣ್ಣ ಅವರಿಗೆ ದೂರವಾಣಿ ಕರೆಯ ಮುಖಾಂತರ ಹೇಳಿ ಒಂದ್ ಕಡೆ ಯಾವುದೇ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಬೇಡ, ಏನೇ ಇದ್ರೂ ಸಹಿತ ನನ್ನ ಬಳಿ ಹೇಳಿ ನಾನು ರಾಹುಲ್ ಗಾಂಧಿ